ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಇನ್ನು ಇಗ್ಗಲೂರು, ಬನಹಳ್ಳಿ, ಲಕ್ಷ್ಮೀ ಸಾಗರ ಗ್ರಾಮಸ್ಥರು ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಬರುವ ಸಾವಿರಾರು ಭಕ್ತರಿಗೆ ಕೌದಹಳ್ಳಿ ಬಳಿಯಲ್ಲಿ ಇರುವಂತಹ ಕುರಹಟ್ಟಿ ಹೊಸೂರಿನಲ್ಲಿ ಮಾರ್ಚ್ 13ರಿಂದ ಮಾರ್ಚ್ 16ನೇ ತಾರೀಕಿನ ತನಕ ನಿರಂತರವಾಗಿ ಅನ್ನದಾಸೋಹ ಹಮ್ಮಿಕೊಂಡಿದ್ದು, ಇಂದು ಇಗ್ಗಲೂರು ಗ್ರಾಮದ ವೇಣುಗೋಪಾಲ್ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೊರಟ ದೃಶ್ಯ ಕಂಡುಬಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಸಾಗರ ಪ್ರಕಾಶ್, ಇಗ್ಗಲೂರು ಗಿರೀಶ್, ನಾರಾಯಣಸ್ವಾಮಿ, ಶಶಿ, ರಾಜೇಶ್, ಅಣ್ಣಯ್ಯ, ರವಿ, ಚಂದ್ರಪ್ಪ, ಆನಂದ, ದೇವರಾಜ್, ಮಂಜುನಾಥ್, ರಾಮಣ್ಣ, ನಾಗರಾಜ್, ವೆಂಕಟೇಶಪ್ಪ, ಜಗದೀಶ್, ಸುರೇಶ್, ದಿಲೀಪ್, ರಮೇಶ್ ಮೊದಲಾದವರು ಹಾಜರಿದ್ದರು.
ಎಲ್ರಿಗೂ ನಮಸ್ಕಾರ. ಆಲು ಮಲೆ, ಏಳು ಮಲೆ, 77 ಮಲೆ, ಗುಂಜು ಮಲೆ, ಗುಳಗಂಜಿ ಮಲೆಯಲ್ಲಿ ನಲಿದು ನಾಟ್ಯವಾಡುವ ನಮ್ಮ ಮುದ್ದು ಮಾದಪ್ಪನಿಗೆ ಒಂದ್ಸಾರಿ ಉಗೇನ್ರಪ್ಪ, ಉಗೇ ಮಾದಪ್ಪ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಇಗ್ಲೂರು ಗ್ರಾಮಸ್ಥರು ಹಾಗೂ ಲಕ್ಷ್ಮೀ ಸಾಗರ ಬನಹಳ್ಳಿ ಗ್ರಾಮಸ್ಥರು ಎಲ್ಲ ಒಟ್ಟುಗೂಡಿ ಇದು 6ನೇ ವರ್ಷದ ಪಾದಯಾತ್ರೆ ಅಂತ ಬರುವಂಥ ಭಕ್ತಾದಿಗಳಿಗೋಸ್ಕರ ಅನ್ನದಾನವನ್ನು ಏರ್ಪಡಿಸಿರ್ತೀವಿ. ನಾವು ಎಂದಿನಂತೆ ಕೋದಳ್ಳಿ ಗ್ರಾಮದಿಂದ ಪಕ್ಕದಲ್ಲಿರುವ ಕುರಟ್ಟಿ ಹೊಸೂರಿನಲ್ಲಿ ಅನ್ನದಾನವನ್ನು ಏರ್ಪಡಿಸಿರ್ತೀವಿ. ಈ ಪಾದಯಾತ್ರೆ ಯುಗಾದಿ ಪ್ರಯುಕ್ತ ಪ್ರತಿ ವರ್ಷ ನಡ್ಕೊಂಡ್ಬರ್ತಾ ಇರೋದು. ಪ್ರತಿ ವರ್ಷ ಅಂದರೆ ಈಗ ಈ ಆನೇಕಲ್ ತಾಲೂಕು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ತಳಿ ದಕ್ಷಿಣಕೋಟೆ, ಈ ತಳಿ ಜವಳಗೆರೆ ಈ ಗ್ರಾಮಸ್ಥರೆಲ್ಲ ಬರ್ತಾರೆ. ಆ ಬರುವಂಥ ಭಕ್ತಾದಿಗಳಿಗೆ ಕಲ್ಲು ಮುಳ್ಳು ಅಂದಿರ ನಡ್ಕೊಂಬರುವಂಥ ಭಕ್ತಾದಿಗಳಿಗೆ ಕುರಟ್ಟಿ ಹೊಸೂರಿನಲ್ಲಿ ನೀರು ಮಜ್ಜಿಗೆ, ಪಾನಕ, ಅನ್ನದಾನ, ನೀರು ಇದೆಲ್ಲ ಏರ್ಪಡಿಸಿರ್ತೀವಿ. ಇದು ನಾವು ಮಾಡ್ತಾ ಇರುವಂಥ ಕಾರ್ಯ ಅಲ್ಲ, ಭಗವಂತ ಮಾದೇಶ್ವರ ನಮಗೆ ಕೊಟ್ಟಿರುವಂಥ ಇದರಿಂದ ನಮ್ಮ ಕೈಲಾದಷ್ಟು ಎಲ್ಲ ನಾವು ಒಂದು 15-20 ಜನ ಎಲ್ಲ ಹುಡುಗರು ಸೇರಿಕೊಂಡು ಲಕ್ಷ್ಮೀ ಸಾಗರ ಗ್ರಾಮದವರು, ಬನಹಳ್ಳಿ ಗ್ರಾಮದವರು ಹಾಗೂ ಇಗ್ಲೂರು ಗ್ರಾಮದವರು ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ತಿಂಗಳು ಒಂದು ಚೀಟಿ ಮಾಡುವಂಥ ಮುಖಾಂತರ ನಾವು ಈ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೀವಿ. ಇದು ನಮ್ಮ ಇಗ್ಲೂರು ಹಾಗೂ ಲಕ್ಷ್ಮೀ ಸಾಗರ ಹಾಗೂ ಬನಹಳ್ಳಿ ಗ್ರಾಮಸ್ಥರು ಹುಡುಗರು ಅಂದರೆ ಟ್ಯಾಕ್ಟ್ರಿ, ಟಿಪ್ಪರ್ ಗಾಡಿಗಳು ಇವರೆಲ್ಲ ಮಾಡ್ಕೊಂಡಿರೋರೆಲ್ಲ ಸೇರಿ, ಅವರೇ ಅಂತಲ್ಲ ಎಲ್ಲರೂ ಸೇರಿ ಮಾಡ್ತಾ ಇರೋವಂಥದ್ದು. ಇದೇ ರೀತಿ ಅನ್ನದಾನ ಮಾಡಿ ವರ್ಷನೂ ನಮಗೆ ದೇವರು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ, ಮುಂದೆ ಈ ಥರ ಮಾಡಲಿ ಅಂತ. ಹಾಗೂ ನಾಡಿನ ಎಲ್ಲ ಮುಂದೆ ಬರುವಂಥ ಕರ್ನಾಟಕ ರಾಜ್ಯದ ಎಲ್ಲ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧವಾಗಿ ಇರಲಿ ಅಂತ ಮಾದಪ್ಪನ ಕೇಳ್ಕೊಂಡು ಆ ಭಕ್ತಾದಿಗಳಿಗೆ ನಾವು ಕೈಲಾದಷ್ಟು ಮಾಡ್ತಾ ಇದ್ದೀವಿ. ಬಂದು ನಮ್ಮ ಅನ್ನದಾನ ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಈ ಮಾಧ್ಯಮದ ಮುಖಾಂತರ ಹೇಳೋದೇನೆಂದರೆ ಅಂದರೆ ಇವತ್ತು ಹೊಡ್ತಾ ಇದ್ದೀವಿ, ನಾಳೆ ಬೆಳಗ್ಗೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನನೂ ಆ ಕುರಟ್ಟಿ ಹೊಸೂರು ಗ್ರಾಮದಲ್ಲೇ ನಾವಿದ್ದು ಅಲ್ಲೇ ಬರುವಂಥ ಭಕ್ತಾದಿಗಳ ಅನ್ನದಾನ ಮಾಡ್ತಾಯಿದ್ವಿ. ತಪ್ಪದೇ ಪಾದಯಾತ್ರಿಗಳೆಲ್ಲ ಬಂದು ಅನ್ನದಾನ ಸ್ವೀಕರಿಸಬೇಕಾಗಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಉಗೇ ಮಾದಪ್ಪ. ಬರುವ ಭಕ್ತಾದಿಗಳಿಗೆ ಏನಂದ್ರೆ ನಾವು ಮಾಡತಕ್ಕಿರುವಂಥ ಅನ್ನದಾನನ ಬಂದು ಅವರು ಇವಾಗ ನೋಡ್ಬೋದು, ಈ ಬೇಸಿಗೆ ಕಾಲದಲ್ಲಿ ನಡ್ಕೊಂಡು ಬರೋದು ತುಂಬ ಕಷ್ಟ. ಬಿಸಿಲಲ್ಲಿ ಅವರು ಬೆಟ್ಟ ಹತ್ಕೊಂಡು ಬರ್ತಾರೆ. ಅವ್ರು ಬರೋವಂಥವ್ರಿಗೆ ನಾವು ನಾವು ಅನ್ನದಾನ, ನೀರು ಮಜ್ಜಿಗೆ, ಪಾನಕ, ನೀರು, ಕಲ್ಲಂಗಡಿ ಹಣ್ಣು ಈ ಥರ ಪ್ರತಿಯೊಂದು ನಾವೊಬ್ಬರೇ ಮಾಡ್ತಾರೆ. ಅದರ ಪ್ರತಿಯೊಂದು ಬೇಜಾನ ಭಕ್ತಾದಿಗಳು ಒಬ್ಬರು ನೀರು ಕೊಡಿಸಿದ್ದಾರೆ, ಒಬ್ಬರು ಬಾಳೆಹಣ್ಣು ಕೊಡಿಸಿದ್ದಾರೆ, ಒಬ್ಬರು ಕಲ್ಲಂಗಡಿ, ಅನ್ನದಾನ ಎಲ್ಲ ಮಾಡಿದ್ದಾರೆ. ಇದನ್ನು ಬಂದು ಸ್ವೀಕರಿಸಿ ಅವ್ರ ಮುಂದಿನ ಪಾದಯಾತ್ರೆ ಸಾಗಬೇಕಂತ ಈ ಮೂಲಕ ಕೇಳ್ಕೊಂಡು ಈ ಚಿರತೆ ಕಾಟ ಎಲ್ಲ ಅದು ಇವಾಗ ಸುಮಾರು ವರ್ಷಗಳಿಂದ ಯಾವುದೋ ಒಂದು ಸಣ್ಣ ಘಟನೆ ನಡೆದಿರೋದಕ್ಕೋಸ್ಕರ ಆ ಮಾದಪ್ಪನ ದಯೆ ಇದ್ರೆ ಏನು ತೊಂದರೆ ಆಗೋದೇ ಇಲ್ಲ. ಎಲ್ಲ ದೇವ್ರ ಮೇಲೆ ಬಾಳ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇದರಲ್ಲಿ ವಯಸ್ಸಾದವರು, ಮುದುಕರು, ಹುಡುಗರು, ಅಕ್ಕಂಗಿದ್ರು ಎಲ್ಲರೂ ಹೋಗ್ತಾವ್ರೆ. ಯಾವುದೇ ರೀತಿ ಆ ಅಪ್ಪನ ದಯೆ ಇರೋ ಗಂಟೆ ಯಾವುದೇ ರೀತಿ ಏನಾಗೋದಿಲ್ಲ. ಅದು ಯಾವುದೋ ಒಂದು ಸಣ್ಣ ಘಟನೆ ನಡೆದೈತಿ. ಈಗ ಆಲ್ರೆಡಿ ಶಿವರಾತ್ರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಏನೂ ಇಲ್ಲ. ಅದೇ ರೀತಿ ಸರ್ಕಾರನೂ ಸಮೇತ ನೈಟು ಪಾದಯಾತ್ರೆ ಮಾಡಬಾರ್ದು ಅಂದ್ಬಿಟ್ಟು ಇಂತಿಂಥ ಜಾಗದಲ್ಲಿ ಇಂತಿಂಥ ಸಮಯದಲ್ಲಿ ಹಿಂಗೆ ಹೋಗ್ಬೇಕಂತ ಅವರು ನಿರ್ದೇಶನ ಕೊಟ್ಟವ್ರೆ. ಅರಣ್ಯ ಇಲಾಖೆಯವರು ಇದ್ದಾರೆ, ಪೊಲೀಸ್ ಇಲಾಖೆಯವರು ಇದ್ದಾರೆ. ಎಲ್ಲರೂ ಸಹಕಾರದಿಂದ ಹೋಗ್ತೀವಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ಆ ಮಾದಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರೋದೆ. ನಾವು ಅಲ್ಲೇ ಇದ್ದು ಅನ್ನದಾನ ಮಾಡೇ ಮಾಡ್ತೀವಿ. ಇಗ್ಲೂರು ಗ್ರಾಮದಿಂದ ಎಲ್ಲರೂ ಅನ್ನದಾನ ಮಾಡೋಕೆ ಹೋಗ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಸುರಕ್ಷಿತವಾಗಿ ಹೋಗ್ಬಿಟ್ಟು ಚಿರತೆ ಕಾಟ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ 120ಗೆ ಯಾರು ಹೋಗ್ಬೇಡ್ರಿ, ಎಲ್ಲ ಹೋದ್ರೆ ಒಂದು 5-6 ಜನ ಸೇರಿ ಒಂದು ಗುಂಪಾಗಿ ಪಾದಯಾತ್ರೆ ಮಾಡಿ ಅಂತ ನಾನು ಹೇಳ್ಕೊಂತೀನಿ ಇಷ್ಟೇ. ಯಾಕಂದ್ರೆ ಯಾರನ್ನ ಒಬ್ಬರಿಗೆ ಏನೋ ಒಂದು ಚಿರತೆ ಹೇಳ್ಕೊಂಡೋಗಿ ಕಾಡಲ್ಲಿ ಏನೋ ಇದಾಗಿದೆ ಅಂತ ಹೇಳಿದ್ರು, ಎಲ್ಲ ಒಬ್ರು ಹೋಗೋದು ಬೇಡ. ಒಂದು 5-6 ಜನ ಹೋದ್ರೆ ಚಿರತೆಗೂ ಬಂದು ಭಯ ಇರುತ್ತೆ. ಯಾವುದು ಚಿರತೆ ಆಗಲಿ ಯಾವುದು ಕಾಡು ಪ್ರಾಣಿಗಳಾಗಲಿ ಅಟ್ಯಾಕ್ ಮಾಡೋದು ತಪ್ಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಎಲ್ಲ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬನ್ನಿ. ಅಲ್ಲಿ ಅನ್ನದಾನ ಮಾಡೋ ಟೈಮಲ್ಲಿ ವೇಸ್ಟ್ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಷ್ಟು ಹಾಕ್ಸ್ಕೊಳ್ತೀನಿ. ಯಾಕಂದರೆ ಎಲ್ಲ ಇವರು ದಾನ ಮಾಡಿರ್ತಾರೆ. ಅದರಲ್ಲಿ ಅವರು ಈಗ ಒಂದಿನ ಮುಗಿಯೋ ಬದಲು ರೇಷನ್ ಇನ್ನೂ ಒಂದು 3 ದಿನ ಜಾಸ್ತಿ ತಿಂತಾ ಇದ್ದಾರೆ. ಯಾರಿಗೂ ವ್ಯರ್ಥ ಅಂತೂ ಯಾರು ಮಾಡೋದು ಬೇಡ. ನಿಮ್ಗೆ ಎಷ್ಟು ಅವಶ್ಯಕತೆ ಇರೋದೋ ಅಷ್ಟು ಹಾಕ್ಸ್ಕೊಂಡು ತಿನ್ಬಿಟ್ಟು ಎಲ್ಲ ಸುರಕ್ಷಿತವಾಗಿ ಹೋಗ್ಬಿಟ್ಟು ಬನ್ನಿ. ಯುಗಾದಿ ಪ್ರಯುಕ್ತ ಮಾದಪ್ಪನ ಬೆಟ್ಟಕ್ಕೆ ನಡೆದುಕೊಂಡು ಹೋಗುವ ಭಕ್ತಾದಿಗಳಿಗೆ ಇಗ್ಲೂರು ಗ್ರಾಮ, ಬನಹಳ್ಳಿ, ಲಕ್ಷ್ಮೀ ಸಾಗರ ಗ್ರಾಮದವ್ರು ಸೇರಿ ಏನು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇಗ್ಲೂರು ಯುವಕರು ಗಿರೀಶು, ರಾಜೇಶು, ಸುರೇಶು, ಶಶಿಧರು ಎಲ್ಲ ಸೇರಿ 6 ವರ್ಷದಿಂದ ಎಲ್ಲ ಸತತವಾಗಿ ಮಾಡ್ತಾಯಿದ್ದಾರೆ. ಮುಂದಿನ ವರ್ಷವೂ ಇನ್ನೂ ಚೆನ್ನಾಗಿ ಮಾಡಲಿ. ಆ ಮಾದಪ್ಪ ಅವರಿಗೆ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದು. ಇಲ್ಲಿ ಬಂದಿರುವಂಥ ಒಂದು ಯುವಕರ ತಂಡ ಏನಿದೆ,
ಇಗ್ಲೂರು ಹಾಗೂ ಲಕ್ಷ್ಮೀ ಸಾಗರ ಮತ್ತು ನಮ್ಮ ಬನ್ನಳ್ಳಿ ಗ್ರಾಮದ ಯುವಕರು ಹಾಗೂ ನಮ್ಮ ಹಿರಿಯರು ಎಲ್ಲ ಸೇರಿ ಈ ಒಂದು ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವಂಥ ಜನಗಳಿಗೆ ಒಂದು ಅನ್ನದಾಸೋಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಹಿಂದೆ ನಮ್ಮ ಸಹೋದರರು ಹೇಳ್ದಂಗೆ ಗಿರೀಶ್ ಅವರು ಮತ್ತು ಇವರೆಲ್ಲ ಹೋಗಿ ಅಲ್ಲಿ ಏನು ಒಂದು ಅನುಭವಿಸ್ಕೊಂಡ್ಬಂದಿದ್ದಾರೆ ಕಷ್ಟ, ಅದನ್ನೆಲ್ಲ ನೋಡ್ಕೊಂಡು ಇವರು ಅವ್ರಿಗೊಂದು ಮನಸ್ಸಲ್ಲಿ ಬಂದಿದೆ, ನಾವು ಈ ಥರ ಅನ್ನದಾನ ಮಾಡಬೇಕು ಅಂದ್ಬಿಟ್ಟು. ಹಾಗಾಗಿ ಅವ್ರು ಯೋಚನೆ ಮಾಡಿ ನಮ್ಮ ಹತ್ರ ಬಂದು ಹೇಳಿದಾಗ ನಾವೆಲ್ಲ ಕೈ ಜೋಡಿಸಿ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸಿ ಸತತವಾಗಿ ಆರನೇ ವರ್ಷದಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೇನೂ ಸಹ ಇದೇ ರೀತಿ ನಮ್ಮ ಅಕ್ಕಪಕ್ಕ ಗ್ರಾಮದವರು ಏನು ಬನ್ನಳ್ಳಿ ಮತ್ತು ಲಕ್ಷ್ಮೀ ಸಾಗರದ ಯುವಕರು ಅಥವಾ ಹಿರಿಯರು ಏನಿದ್ದಾರೆ ಅವರ ಸಹಕಾರ ಮತ್ತು ಅವರ ಪ್ರೋತ್ಸಾಹದಿಂದ ಈ ಒಂದು ಸತತವಾಗಿ ಯಶಸ್ವಿಯಾಗಿ ಒಂದು 6ನೇ ವರ್ಷ ನಾವು ಮುಂದೆ ಬರೀ ಟ್ರ್ಯಾಕ್ಟರ್ಗಳಲ್ಲೇ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಯಾಕಂದರೆ ಇದು ಎಲ್ಲ ಬೇರೆ ಇದರಲ್ಲಿ ಅದೆಲ್ಲ ಹೋದಾಗ ಈಗ ರೆಡಿಮೇಡ್ ಅನಿಸ್ಬಿಡುತ್ತೆ. ಇದೆಲ್ಲ ಹೋದಾಗ ಕಷ್ಟ ಸುಖ ಬಿದ್ಕೊಂಡು ನಮಗೂ ಆ ದೇವರು ದೇಹ ಇರಲಿ ಅಂದ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಇದರಲ್ಲೇ ಹೋಗ್ಬೇಕು ಅಂದ್ಬಿಟ್ಟು ಹೋಗಿ ಅಲ್ಲಿ ಅನ್ನದಾನ ಮಾಡ್ತಾಯಿದ್ದೀವಿ. ಹಾಗಾಗಿ ಇದಕ್ಕೆ ಎಲ್ಲ ಕೈ ಜೋಡಿಸಿದಂಥ ನನ್ನ ಮಿತ್ರರಿಗೆ ಹಾಗೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನನ್ನ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಉಗೆ ಮಾದಪ್ಪ ಮಾಡ್ತಾಯಿದ್ದೀವಿ. ಎಲ್ಲ ಇಗ್ಲೂರು, ಬನ್ನಳ್ಳಿ, ಲಕ್ಷ್ಮೀ ಸಾಗರ ಎಲ್ಲ ಗ್ರಾಮಗಳೆಲ್ಲ ಒಟ್ಟುಗೂಡಿ ಯುವಕರು ಸ್ನೇಹಿತರು ಎಲ್ಲ ಒಟ್ಟುಗೂಡಿ ಇದು 6ನೇ ವರ್ಷದ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಆ ಮಾದಪ್ಪನ ದಯೆಯಿಂದ. ಇನ್ನೊಂದು ನಾವು 2018ನೇ ಇಸ್ವಿಯಲ್ಲಿ ನಾವು ಪಾದಯಾತ್ರೆ ನಡ್ಕೊಂಡು ಹೋದಾಗ ನಮ್ಮ ಸಹೋದರರಾದ ಗಿರೀಶ್ ಅವರು ನಾವೆಲ್ಲ ಹೋದಾಗ ನಾವೆಲ್ಲ ಯೋಚನೆ ಮಾಡಿ ನಾವು ಏನಾದರೂ ಮಾಡ್ಬೋದಲ್ಲ ಅಂತೇಳಿ ಆಮೇಲೆ ಫಸ್ಟು ಹಣ್ಣುಗಳು ಕೊಡೋದ್ರ ಮುಖಾಂತರ ಎಲ್ಲ ಮಾಡೋದ್ರ ಮುಖಾಂತರ ಅವರೆಲ್ಲ ಕೂತು ಎಲ್ಲ ನಮ್ಮ ಇಗ್ಲೂರು, ಬನ್ನಳ್ಳಿ, ಲಕ್ಷ್ಮೀ ಸಾಗರ ಎಲ್ಲ ಯುವಕರು ಕೂತು ಎಲ್ಲ ಮಾತಾಡಿ ಈ ಥರ ಮಾಡ್ಬೋದಲ್ಲ ಅಂತೇಳಿ ಅವರು ನೇತೃತ್ವದಲ್ಲಿ ಫಸ್ಟ್ ಅವರು ಹೇಳಿದರು ಗಿರೀಶ್ ಅವರು. ಆಮೇಲೆ ಗಿರೀಶ್ ಅವರು ಹೇಳಿದಾದ್ಮೇಲೆ ಎಲ್ಲ ಒಂದೊಂದು ವರ್ಷದ ಅಂತರ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಯಶಸ್ವಿ ಚೆನ್ನಾಗಿದೆ. ಆಮೇಲೆ ಆನಂದ್ ರೆಡ್ಡಿ ಐಸಿಆರ್ ಅವರು ಆಮೇಲೆ ನಮ್ಮ ಯುವಕರು ಎಲ್ಲರೂ, ನಮ್ಮ ಲಕ್ಷ್ಮೀ ಸಾಗರ ಅವರು, ಪ್ರಕಾಶ್ ಅವರೆಲ್ಲ ಸೇರಿ ನಮ್ಮ ಯುವಕರು ಮಿತ್ರರು ಎಲ್ಲ ಸೇರಿ ಅನ್ನದಾನ ಎಲ್ಲ ಚೆನ್ನಾಗಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಎಲ್ಲ ಮಾದಪ್ಪನ ದಯೆಯಿಂದ. ಮತ್ತು ಇನ್ನೊಂದು ಏನು ಹೇಳೋದಂದರೆ, ಈಗ ಪಾದಯಾತ್ರೆ ಬರುವಂಥ ಭಕ್ತಾದಿಗಳು ಈಗ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಏನೋ ಅವಕಾಶ ಕೊಟ್ಟಿದ್ದಾರೆ ಅರಣ್ಯದ ಅಧಿಕಾರಿಗಳು. ಅವಾಗೆಲ್ಲ ಈಗ ರಾತ್ರಿ ಹೊತ್ತು ಯಾರೂ ನಡೆಯೋದಕ್ಕೂ ಹೋಗಬೇಡಿ, ಸುಮ್ಮನೆ ಯಾಕೆ ಪ್ರಾಣಿಗಳು, ಆನೆಗಳು ಅವೆಲ್ಲ ಇರುತ್ತೆ, ಸುಮ್ಮನೆ ತೊಂದರೆಗಳು ಅವೆಲ್ಲ ಬೇಡ. ಈಗ ಏನು ಒಂದು ದಿನ ನಿಧಾನ ಆದರೂ ಪರವಾಗಿಲ್ಲ, ನಮ್ಮದು ಅನ್ನದಾನ ವ್ಯವಸ್ಥೆ ನಾವು ಮಾಡಿದಂತಹ ಈ ದಂಟಳ್ಳಿ ಕುರಟ್ಟಿ ಹೊಸೂರು ಅಂತ ಬರುತ್ತೆ, ಅಲ್ಲಿ ನಮ್ಮದು ಪ್ರತಿಯೊಬ್ಬರು ಎಲ್ಲ ಮುಗ್ದಿದ್ದಾದಮೇಲೆ ನಾವು ಬರೋವರೆಗೂ ನಾವು ಅನ್ನದಾನ ಇದ್ದೇ ಇರುತ್ತೆ. ಎಲ್ಲರೂ ಬನ್ನಿ, ಅನ್ನದಾನ ಸ್ವೀಕರಿಸಿ, ಎಲ್ಲರೂ ಸಹಕರಿಸಿ. ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಉಗೆ ಮಾದಪ್ಪ. ಸ್ಟಾರ್ಟ್ ಮಾಡ್ತೀರಾ ಅನ್ನದಾನ? ನಾವೀಗ ಹೊಡ್ತಾ ಇದ್ದೀವಿ. ಈಗ ಹೊಡೆದ್ರೆ ನಾವು ರಾತ್ರಿ ಒಂದು 9ರಿಂದ 10 ಗಂಟೆ ಅಲ್ಲಿಗೆ ತಲುಪ್ತೇವೆ. ಬೆಳಗಿನ ಜಾವ 4 ಗಂಟೆಗೆ ಇರುತ್ತೆ. 4 ಗಂಟೆಯಿಂದ ಪ್ರಾರಂಭವಾದರೆ ರಾತ್ರಿ ಹಗಲು ಅಂತ ಏನಿಲ್ಲ, 24 hour ಅನ್ನದಾನ ಇದ್ದೇ ಇರುತ್ತೆ. ಬರ್ಬೋದು, ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಬಂದು ಅನ್ನದಾನ ಸ್ವೀಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ